ಅದಾದಮೇಲೆ ನಮಗೆ ತುಂಬ ಕಾಡುವಂಥ ಒಂದು ಸಿನಿಮಾ ಅಂತ ಹೇಳಿದ್ರೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ. ಸೊ ಯಾಕಂತ ಹೇಳಿದ್ರೆ ನಮ್ಮವರು ಪ್ರತಿ ಸಲ ಮಾಲೆ ಹಾಕ್ತಾರೆ, ಆದಾಗ ಈ ಸಿನಿಮಾ ಪ್ರತಿಯೊಬ್ಬರು ನೋಡ್ತಾರೆ. ಅಂದರೆ ಸುಮ್ಮನೆ ನೋಡಲ್ಲ, ಅಂದರೆ ಆ ಕ್ಯಾರೆಕ್ಟರ್ ಹೆಂಗೆ ಇರಬೇಕು ಹಂಗಿದೆ ಅದು. ಅಂದರೆ ನಮ್ಮ ನಿಜವಾಗ್ಲೂ ಶಬರಿಮಲೆ ನೋಡ್ಬೇಕಾದ್ರೆ ಅದೇ ಕ್ಯಾರೆಕ್ಟರ್ ಕಣ್ಮುಂದೆ ಬರುತ್ತೆ. ಈ ಪಾತ್ರ ಎಲ್ಲಿಂದ ಶುರುವಾಯಿತು ನಿಮಗೆ ಅಂತ? ಇದು ಕೂಡ ಆಕಸ್ಮಿಕನೇ. ಯಾಕಂದ್ರೆ ರೇಣುಕಾ ಶರ್ಮಾ ಅವರು ನಿಮ್ಮ ಡೈರೆಕ್ಟರ್ ಆ ಸಿನಿಮಾಗೆ, ಇದಕ್ಕಿಂತ ಮುಂಚೆ ಅಣ್ಣವ್ರ ಸಿನಿಮಾ ಎಲ್ಲ ಹೌದು, ಅವ್ರ ಜೊತೆ ನಾನು ತುಂಬಾ ಬಾಲ್ನಟ್ನಾಗಿ ತುಂಬಾ ಸಿನಿಮಾ ಮಾಡಿದ್ದೆ. ಪ್ರೊಡ್ಯೂಸರ್ ಸ್ವಾಮಿನಾಥನ್ ಅವರು ಡಿಸ್ಟ್ರಿಬ್ಯೂಟರ್ ಆಗಿದ್ರು. ಅವ್ರಿಗೆ ಇದು ಫಸ್ಟ್ ಸಿನಿಮಾ ಇದು. ಆ್ಯಂಡ್ ಅವ್ರಿಗೆ ಡಾನ್ಸ್ ಅಂದರೆ ತುಂಬ ಇಷ್ಟ. ಅವ್ರಿಗೆ ಶಾಸ್ತ್ರೀಯ ನೃತ್ಯಗಳು ಅಂದರೆ ಬಹಳ ಇಷ್ಟ ಅವ್ರಿಗೆ. ಸೊ ನಾನು ಶಾಸ್ತ್ರೀಯ ಕಲಾವಿದ ಅಂತ ಗೊತ್ತಿದ್ದು ಅವ್ರಿಗೆ ನಾನು ಮಾಡಬೇಕು ಅಂತ ಆಸೆ ಇತ್ತು. ಆದರೆ ನಮ್ಮ ಡೈರೆಕ್ಟರ್ ಅವ್ರಿಗೆ ಉದ್ದ ಇದ್ದೀನಿ ನಾನು ಅಂತ ಅವ್ರಿಗೆ ಅಷ್ಟಾಗಿ ಅವ್ರಿಗೆ ಸಂಜೆ ಸೂಟ್ ಆಗಲ್ಲ, ಉದ್ದ ಇದ್ದಾರೆ, ಬೇಡ ಬೇಡ ಅಂತ. ಸೊ 3-4 ಸಲ ಬಂದು ಅವಾಗಿದ್ದು ಕ್ಲಾಸ್ ಆಗಿರ್ಲಿಲ್ಲ, ಓಪನ್ ಟೆರೆಸ್ ಆಗಿತ್ತು. ಇಲ್ಲಿ ಬಂದು 3-4 ಸಲ ಕಾಸ್ಟ್ಯೂಮ್ ಹಾಕ್ಬಿಟ್ಟು ಫೋಟೋಸ್ ತಗೊಂಡು ಲುಕ್ ಟೆಸ್ಟ್ ಮಾಡಿದ್ರು. ಪ್ರೊಡ್ಯೂಸರು ಒಂದೇ ಹಠ, ನನಗೆ ಇವರೇ ಬೇಕು ಅಂತ. ಡೈರೆಕ್ಟರ್ ಇನ್ನೂ ನೋಡೋಣ ಇರಿ ಅಂತ ಮಾಡಿ ಕೊನೆಗೆ ನನ್ನನ್ನು ಫೈನಲೈಸ್ ಮಾಡಿದ್ರು. ಅಂದ್ರೆ ಅಭಿನಯ ಅಲ್ಲ, ಒಂದು ಹೈಟ್ ಜಾಸ್ತಿ, ಹೈಟ್ ಅವ್ರಿಗೆ ಪ್ರಾಬ್ಲಮ್. ಹೌದು, ಅಯ್ಯಪ್ಪ ಸ್ವಲ್ಪ ಶಾರ್ಟ್. ನೀವು ಆ ಸಿನಿಮಾ ನೋಡಿದ್ರೆ ಆ ಹುಲಿ ಮೇಲೆ ಕೂತ್ಕೊಂಡು ಬರೋ ಸಿಚುವೇಶನ್ ಅಲ್ಲಿ ನಾನು ಕಾಲ್ನ ಎಳ್ಕೊಂಡು ಬರ್ತಾ ಇದ್ದೀನಿ. ಯಾಕಂದ್ರೆ ನಾನು ತುಂಬಾ ಉದ್ದ ಇದೆ. ಆದ್ರೆ ಅಯ್ಯಪ್ಪ ಆಕ್ಚುಲಿ ಕಾಲ್ ನೆಲಕ್ಕೆ ಕೂರಲ್ಲ, ಹಂಗೆ ಕೂತಿರ್ತಾರೆ, ಅದು ಹೋಗ್ತಿರತ್ತೆ. ಸೊ ಆ ಒಂದು ಯೋಚನೆ ಇತ್ತು ಡೈರೆಕ್ಟರ್ ಅವ್ರಿಗೆ. ಇನ್ನೊಂದೇನು ಅಂದರೆ ಅಫ್ಕೋರ್ಸ್ ನಾನು ಆ ಥರ ಕೂತ್ಬಿಡಿದ್ರೆ ಆ ಹುಲಿ ನನ್ನ ಎಗರಿಸಿ ಬಿಸಾಕ್ಬಿಟ್ಟಿರೋದು, ಅದು ಬೇರೆ ವಿಷಯ ಅದು. ಬಟ್ ಆ ಒಂದು ನಿಟ್ಟಿನಲ್ಲಿ ಸೆಲೆಕ್ಟ್ ಆದೆ ನಾನು. ಆ್ಯಂಡ್ ಫಸ್ಟ್ ಸೀನ್ ಮಾಡಿದ್ಮೇಲೆ ಅವ್ರಿಗೆ ಇಷ್ಟ ಆಗ್ಬಿಡ್ತು. ಅಲ್ಲಿಂದ